ಇವ್ರ ಹೆಸರು ಶ್ರೀಯುತ ಆನಂದ್ ಅಂತೇಳಿ. ಓಕೆ, ಆನಂದ್ ಅಂದರೆ ಹೆಸರುಗಳಿರೋಗೆ ಯಾವಾಗಲೂ ಆನಂದ್ ಅಂದರೆ ಮೀನಿಂಗ್ ಏನೋ ಖುಷಿ. ಸೊ ಹೀ ಈಸ್ ಆ್ಯಕ್ಚುಲಿ ಹ್ಯಾಪಿನೆಸ್. ಅವ್ರು ಯಾವಾಗಲೂ ಖುಷಿಯಾಗಿರ್ತಾರೆ, ಖುಷಿಯಾಗಿ ಇಟ್ಕೋತಾರೆ. ಹೇಗೆ ಗೊತ್ತಾ, ಒಂದು ಕಳೆದ 25 ವರ್ಷದಿಂದ ಅವರು ನಾಟಕ, ಹಾಡು, ಕಂಸಾಳೆ, ಜನಪದ, ಬೀದಿ ನಾಟಕ, ಈ ಥರ ಪ್ಯೂರ್ ಆರ್ಟ್, ಪ್ಯೂರೆಸ್ಟ್ ಫಾರ್ಮ್ ಆಫ್ ದೇಸಿ ಆರ್ಟ್, ಬೇರೇನೂ ಅಲ್ಲ. ಸೊ ಅದನ್ನು ಮಾಡ್ತಿರೋರು ನಮ್ಮ ಶ್ರೀಯುತ ಆನಂದ್ ಅವರು. ಸೊ ಇವರು ಭಾಳ ಒಳ್ಳೆ ಕಲಾವಿದರು. ಅವ್ರ ಬೀದಿ ನಾಟಕ, ಸ್ಟೇಜ್ ನಾಟಕ, ಕಂಸಾಳೆ, ಡಾನ್ಸು, ಜನಪದ ಎಲ್ಲ ಸೇರಿ 10 ವರ್ಷ ಆಗಿದೆ. ಈಗಲೂ ಅವ್ರದ್ದು ತಂಡ ಇದೆ, ಇಡೀ ಫ್ಯಾಮಿಲಿ. ಅವ್ರ ಶ್ರೀಮತಿ ಯಶಸ್ವಿನಿ ಅಂತ, ಆಕೆಯೂ ತುಂಬ ಒಳ್ಳೆ ಕಲಾವಿದೆ. ನೋಡಿ ಮಕ್ಕಳಲ್ಲಿ ಅವ್ರ ಚಿಕ್ಕ ಮಗಳೆಲ್ಲ ಇರ್ತಾರೆ. ಸೊ ಅವರೆಲ್ಲರೂ ಮನೆ ತುಂಬ ಆರ್ಟ್ ಅವ್ರದ್ದು. ಸೊ ಈಗ ತುಂಬ ಒಳ್ಳೆ ಕಲಾವಿದರು. ಈಗ ಇವ್ರ ಹತ್ರ ನೀವೇನು ಕಲಿಬೋದು ಗೊತ್ತಾ? ಏನು ಕಲಿಬೋದು ನೀವು? ಆ್ಯಕ್ಚುಲಿ ನೀವು ಅವ್ರ ಹತ್ರ ಎಲ್ಲನೂ ಕಲಿಬೋದು. ಡ್ರಾಮಾ ಕಲಿಬೋದು, ಡ್ಯಾನ್ಸ್ ಕಲಿಬೋದು, ಹಾಡು, ಮಾತಾಡೋದು ಹೆಂಗೆ, ನಿಂತ್ಕೊಳ್ಳೋದು ಹೆಂಗೆ, ಎಲ್ಲನೂ ಕಲಿಬೋದು. ಆದರೆ ನಮ್ಮ ಜೊತೆ ನಮ್ಮ ಸೌಭಾಗ್ಯ ಒಂದು 4-5 ದಿವಸ ಅವರು ನಮ್ಮ ಜೊತೆ ನಿಮ್ಮ ಜೊತೆ ಕಂಸಾಳೆನ ಹೇಳ್ಕೊಡ್ತಾರೆ. ಭಾಳ ಶ್ರದ್ಧೆಯಿಂದ ಕಲಿಯೋಣ, ತುಂಬ ಡೆಡಿಕೇಟಾಗಿ ಕೆಲಸ ಮಾಡೋಣ, ಫೋಕಸ್ ಇರಲಿ, ಬಾಯಿ ಕಮ್ಮಿ ಇರಲಿ, ಕಿವಿ ಜಾಸ್ತಿ ಕೇಳಿಸ್ಕೊಡಿ. ಅವ್ರು ತೋರಿಸೋದನ್ನು ಹೇಳ್ಕೊಡೋದನ್ನ ಚೆನ್ನಾಗಿ ಕಲಿ. ಓಕೆ, ನೋಡಿದ್ದೀರಾ? ಮಾಡಿದ್ದೀರಾ? ಸೊ ಇನ್ನೊಂದು 5 ದಿನ ಆದಮೇಲೆ ನಿಮ್ಗೆ ಯಾರು ಕೇಳಿದ್ರೆ ಮಾಡಿದ್ದೀವಿ, ನೋಡಿದ್ದೀವಿ, ಆಡಿದ್ದೀವಿ ಅಂತೀರ. ಆಗ್ಬೋದಾ? 5 ಡೇಸ್ ನೀವು ಮುಗಿಸಿರ್ತೀರ ಅದನ್ನ. ಓಕೆ, ಒಂದು ಆಟ ಆಡೋಣ. ಏನು ಮಾಡೋಣ? ಕೈಯೆಲ್ಲ ಆರ್ಯ ಕೈ ಬಿಡು, ಕೈ ಉತ್ತರ ಕರ್ನಾಟಕದ ಡೊಳ್ಳು ಕುಣಿತ ಮಾಡ್ತಾರೆ. ಅಲ್ಲಿ 2 ಥರ ಡೊಳ್ಳು ಮಾಡ್ತಾರೆ. ಒಂದು ಕುತ್ತಿಗೆಗೆ ಹಗ್ಗ ಹಾಕೊಂಡು ಡೊಳ್ಳು ಕಟ್ತಾರೆ, ಹೊಡಿತಾರೆ. ಇನ್ನೊಂದು ಸೊಂಟ ಕಟ್ಕೊಂಡು ಮಾಡ್ತಾರೆ. ಡೊಳ್ಳು ಬಂದಿದ್ದು ಶಿವಮೊಗ್ಗದಿಂದ, ಆಯ್ತಾ? ಶಿವಮೊಗ್ಗದ ಕಲೆ ಡೊಳ್ಳು. ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಭಾಗದ ಕಲೆ ಕಂಸಾಳೆ, ಆಯ್ತಾ? ಏನು ಕಂಸಾಳೆ ಅಂದರೆ ಅದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಲ್ವಾ? ಕಂತಾಳ, ಕಂಸಾಳೆನ ಕಂತಾಳ ಅಂತ ಕರೀತಾರೆ. ಅಂದರೆ ಕಂಚಿನ ತಾಳ. ಓಕೆ, ತಾಳ ಮಾಡಿಸ್ತಾರೆ, ಬದಲಿಲ್ಲ ಮುಂಚೆ. ಆ ಥರ ಕಂಚಲ್ಲಿ ಮಾಡೋ ತಾಳನ ಕಂತಾಳ ಅಂತಾರೆ. ಅದನ್ನ ಕಂಸಾಳೆ ಅಂತ ಕರೀತಾರೆ. ಈಗ ಅವ್ರು ಹೇಳಿದ ಹಾಗೆ ಒಂದು ಕೈಲಿ ಒಂದು ಪ್ಲೇಟ್ ಥರ ಇರುತ್ತೆ, ದೊಡ್ಡದಾಗಿ ಹಗ್ಗ ಸುತ್ತಿರ್ತೀವಿ ಅದಕ್ಕೆ. ಇನ್ನೊಂದ್ರಲ್ಲಿ ಬಟ್ಲು ಇರುತ್ತೆ, ಯಾಕಂದರೆ ಟಮ್ಲರ್. ಅದನ್ನ ಹಿಂಗೆ ಹೊಡಿಬಾರ್ದು, ಅದು ಹೊಡೆಯೋದು ಹೇಳ್ಕೊಡ್ತೀವಿ. ಅದು ಹಿಂಗೆ ಹೊಡಿತೀವಿ, ಆಯಿತಾ? ಇದು ಇಡೀ ಜಗತ್ತಲ್ಲೇ, ಪ್ರಪಂಚದಲ್ಲೇ, ಆಲ್ ಓವರ್ ದ ವರ್ಲ್ಡ್, ಇಸ್ ದ ಮೋಸ್ಟ್ ಟಫೆಸ್ಟ್ ಡ್ಯಾನ್ಸ್. ತುಂಬ ಕಷ್ಟಕರವಾದಂತಹ ಒಂದು ಕುಣಿತ ಅಂತ ಹೇಳಿದ್ರೆ ಕಂಸಾಳೆ. ಯಾಕಂದರೆ ಅದು ಕೇವಲ ಡ್ಯಾನ್ಸ್ ಅಲ್ಲ. ಇಟ್ಸ್ ನಾಟ್ ಜಸ್ಟ್ ಅ ಡ್ಯಾನ್ಸ್, ಇಟ್ ಈಸ್ ಬಿಯಾಂಡ್ ಎನಿ ಡ್ಯಾನ್ಸ್. ಡ್ಯಾನ್ಸ್ಗಿಂತ ಆಚೆ ಬರುತ್ತೆ, ತುಂಬ ದೊಡ್ಡದು. ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳು, ಜೀವನಕ್ಕೆ ಬೇಕಾದಂತಹ ಸೂತ್ರಗಳು, ಇವೆಲ್ಲವೂ ಈ ಒಂದು ಕಂಸಾಳೆ ಕುಣಿತದಲ್ಲಿ ಅಡಗಿದೆ. ಆಯಿತಾ? ಜೀವನಕ್ಕೆ ಏನೇನು ಬೇಕಂದರೆ ಒಳ್ಳೆ ಬದುಕಕ್ಕೆ ಏನೆಲ್ಲ ಬೇಕು? ಊಟ, ಮನೆ, ಎಜುಕೇಷನ್ ನಂತರ ಇನ್ನೇನು ಬೇಕು ನಮಗೆ? ಬದುಕಕ್ಕೆ ಒಳ್ಳೆ ಬದುಕಕ್ಕೆ ಏನು ಬೇಕು? ಆಲ್ ದ ಫೆಸಿಲಿಟೀಸ್ ಆರ್ ಓವರ್. ಪರ್ಸ್ನಲಿ ವಾಟ್ ಆರ್ ಥಿಂಗ್ಸ್ ಯು ನೀಡ್? ವೆರಿ ಗುಡ್, ಚಪ್ಪಲಿ ಹೊಡೆಯೋದು. ಹಾನೆಸ್ಟಿ ಇರಬೇಕು. ವೆರಿ ಗುಡ್. ಟ್ರೂತ್ಫುಲ್ ಆ್ಯಂಡ್ ಹಾನೆಸ್ಟ್. ಹೆಲ್ಪ್ಫುಲ್ ಆಗಿರಬೇಕು. ವೆರಿ ಗುಡ್.
ಹುಷಾರಾಗಿರ್ಬೇಕು. ವೆರಿ ಗುಡ್. ಕೇರ್ಫುಲ್ ಆಗಿರ್ಬೇಕು. ಹುಷಾರಾಗಿರ್ಬೇಕು ನಾವು. ವೆರಿ ನೈಸ್. ಆಮೇಲೆ ರೆಸ್ಪೆಕ್ಟ್ಫುಲ್ ಅಲ್ವಾ, ಒಬ್ಬರು ಗೌರವಿಸ್ಬೇಕು. ರೆಸ್ಪೆಕ್ಟ್ ಟೀಚರ್. ಕೈಂಡ್ಫುಲ್. ವೆರಿ ಗುಡ್. ಆಮೇಲೆ ದೆನ್ ಮೈಂಡ್ ಫುಲ್ಲು, ಹೊಟ್ಟೆ ಫುಲ್ಲು. ಆಮೇಲೆ ಫಿಯರ್ಲೆಸ್ ಆಟಿಟ್ಯೂಡ್ ಬೇಕಲ್ವಾ, ಧೈರ್ಯ ಇರಬೇಕು ನಮಗಲ್ವಾ, ಹೆದರಬಾರ್ದು, ನುಗ್ಗಬೇಕು ನಾವು. ವೆರಿ ಗುಡ್. ಆಮೇಲೆ ಬ್ರೇವ್, ಬೀಯಿಂಗ್ ಬ್ರೇವ್, ಫಿಯರ್ಲೆಸ್ನೆಸ್, ಆಲ್ಮೋಸ್ಟ್ ಸೇಮ್. ದೆನ್ 1 2 3 ಹೋಯ್. ನಾನು ಈ ಕಡೆ ನೋಡಲೇಬಾರ್ದು, ನಾನು ಇವ್ರನ್ನ ನಂಬಿರಬೇಕು, ಇವ್ರು ನನ್ನ ನಂಬಿರಬೇಕು ಅಲ್ವಾ. ನಾನೇನಾದ್ರು ಹಿಂಗೆ ಮಾಡ್ತಾ ಮಾಡ್ತಾ 1 2 3 4 1 2 3 4 ನೋಡಿದೆ. ಯಾಕೇಳಿ ನಾನು ಇವ್ರು ನಂಬಲಿಲ್ಲ. ಇವ್ರು ನಾನು ಹೊಡೆದ್ಬಿಡ್ತಾರೆ ಅನ್ನೋ ಬೈಕೆ ನಾನು ಈ ಕಡೆ ನೋಡ್ತಿದ್ದೆ, ನಾನು ಇವ್ರು ನೋಡಿದೆ. ತಪ್ಪು ತಾನೆ? ಇವ್ರು ನಾನು ನಂಬಿರ್ತಾರೆ, ಅಷ್ಟೇ ನಂಬಿಕೆ ನನಗೆ ಇವ್ರ ಮೇಲೆ ಇರಬೇಕು. ಇವ್ರು ನನ್ನ ಹೊಡಿಯಲ್ಲ. ಸೊ ಇಟ್ಸ್ ನಾಟ್ ಟು ಹರ್ಟ್ ಈಚ್ ಅದರ್. ಒಬ್ಬರನ್ನೊಬ್ರು ನೋವು ಮಾಡಿಸ್ಬಾರ್ದು. ಬೀಯಿಂಗ್ ವೆರಿ ಕೇರ್ಫುಲ್, ಬೀಯಿಂಗ್ ವೆರಿ ರೆಸ್ಪಾನ್ಸಿಬಲ್. ಇವ್ರ ಬಗ್ಗೆ ನಾವು ಜವಾಬ್ದಾರಿ ಇರಬೇಕು, ನಮ್ಮ ಬಗ್ಗೆ ಅವ್ರ ಜವಾಬ್ದಾರಿ ಇರ್ತಾರೆ. ಆಗ್ಬೋದಾ? ಸೊ ಅದು ಜವಾಬ್ದಾರಿ ಬಂತು, ನಂಬಿಕೆ ಬಂತು. ರಿದಮ್ ಇದೆಯಲ್ಲ, ರಿದಮ್ ಅನ್ನೋದು ಪಕ್ಕ. ನೀವು ಯಾವುದೇ ಡ್ಯಾನ್ಸ್ ಕಲೀರಿ, ಮೊದಲು ಕಂಸಾಳೆ ಕಲಿತ ಇದೆಲ್ಲ ನಿಮ್ಮ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ, ತಾಕತ್ತು. ಪ್ರಾರಂಭ ಆದಾಗಿಂದ ಕೊನೆಯವರೆಗೂ ಡ್ಯಾನ್ಸ್ ಮಾಡ್ತಾನೆ ಇರ್ತೀವಿ, ರಿಲ್ಯಾಕ್ಸ್ ಆಗಲ್ಲ. ಇದರಲ್ಲಿ ವಿಲ್ ಬಿ ಡೂಯಿಂಗ್ ಡ್ಯಾನ್ಸ್. ಆಯಿತಾ? ರಿದಮ್ ಬಿಲ್ಡ್ ಆಗುತ್ತೆ, ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ, ನಿಮ್ಮ ಟ್ರಸ್ಟ್ ಬಿಲ್ಡ್ ಆಗುತ್ತೆ, ನಿಮ್ಮ ರೆಸ್ಪಾನ್ಸಿಬಲ್ ಬಿಲ್ಡ್ ಆಗುತ್ತೆ. ಯು ಆರ್ ಆಲ್ರೆಡಿ ಇನ್ ಎ ಸರ್ಕಲ್. ನಿಮ್ಮಲ್ಲಿ ಈಕ್ವಲ್ ಥಾಟ್ಸ್, ನಾವೆಲ್ಲರೂ ಸಮ. ಯಾರು ಸ್ಟೈಲ್ ಬೇರೆ ಇರುತ್ತೆ. ಕೆಲವರು ಹಿಂಗಾಡ್ತಿರ್ತಾರೆ, ಕೆಲವರು ಅದವ್ರ ಸ್ಟೈಲು ಅಲ್ವಾ. ಬದುಕು ಒಬ್ಬೊಬ್ಬರು ಅಂತಾರಲ್ವ. ನಿಮ್ಮ ಮನೇಲಿ ದೋಸೆ ಮಾಡಿರ್ತಾರೆ, ನಮ್ಮ ಇಡ್ಲಿ ಮಾಡಿರ್ತೀವಿ ತಾನೇ. ಬಟ್ ಬೆಂಕಿ ಒಂದೇ ಅಲ್ಲ, ಪಾತ್ರೆನೂ ಬೇರೆ ಇರ್ಬೋದು, ಬೆಂಕಿ ಒಂದೇ. ಸೊ ಬದುಕು ಅನ್ನೋದು ಒಂದೇ. ಎಲ್ಲರೂ ಲೈಫ್ ಒಂದೇ ಥರ ಇರುತ್ತೆ. ನಾವು ಅದನ್ನು ನೋಡೋ ರೀತಿ, ನಾವು ಅದನ್ನು ಬದುಕೋ ರೀತಿ ಬೇರೆ ಇರುತ್ತೆ. ಅವ್ರೇನು ಮಾಡ್ತಾರೆ, ಅವ್ರ ಹಳ್ಳಿ ಇರುತ್ತಲ್ಲ, ಒಳ್ಳೆ ಮಕರಂದ ಗೊತ್ತಾ? ಮಕರಂದ ಗೊತ್ತಾ? ನೆಕ್ಟರ್ ಇಂಗ್ಲೀಷ್ ಬರ್ತದೆ ಅಲ್ವಾ? ನೆಕ್ಟರ್ ಮಕರಂದ ಆ ಮಕರಂದವನ್ನು ಹೀರಿ ಜೇನುಗಳು ಒಂದು ಮರದಲ್ಲಿ ಕೂಡ್ ಕಟ್ತದೆ ಅಲ್ವಾ. ನಾವು ಏನೆಲ್ಲ ಆಗ್ತೀವಿ, ಎಂಜಿನಲ್ಲ ಅದೆಲ್ಲ ನಾವು ಜೇನದ ಏನು ತಿಂತೀವೋ ಅದು ಎಂಜಿನದು, ಯಾವುದೋ ತಿಂತೀವಿ. ತಮ್ಮ ಹಳ್ಳಿ ಸುತ್ತ ಒಳ್ಳೆ ಮಕರಂದ ಬರುವಂತಹ ಗಿಡಗಳನ್ನ ಸಾಕ್ತಾರೆ. ಆಯ್ತಾ? ಅದು ಜೇನು ಕೊಡುತ್ತೆ. ಆ ಜೇನ ಕಲಿಯಕ್ಕೂ ಹಾಡಿದೆ, ಜೇನ ಕಲಿಯೋದಿದೆ ಹಾಡಿದೆ. ಜೇನುಗಳು ಆ ಹಾಡುಗಳು ತಮ್ಮ ಊರು ಬರುತ್ತೆ. ತಮ್ಮ ಊರಿಗೆ ಬಂದ್ಬಿಟ್ಟಾಗ ಜೇನು ಕೂಡ ಎಲ್ಲ ಮಕ್ಕಳು ಗೂಡು ಕಟ್ಟಲ್ಲ. ಜೇನು ಬರೋ ಸೆಲ್ಫಿ ಅಂಟಬೇಕಲ್ಲ, ಗಂಟು ಅಂಟಬೇಕಲ್ಲ. ಸೊ ಅಂಥ ಮರಗಳನ್ನೇ ಸೆಲೆಕ್ಟ್ ಮಾಡಿ ಗೂಡು ಕಟ್ಟೋದು ಜೇನುಗಳು. ಓಕೆ. ಸೊ ಅಂಥ ಮರಗಳನ್ನೇ ಸಾಕ್ತಾರೆ, ಬೆಳೆಸ್ತಾರೆ. ಸೊ ದ್ಯಾಟ್ ಅವರ ಊರಿನ ಗಿಡಗಳಿಂದ ಮಕ್ಕಳಿಂದ ಹೀರ್ಕೊಂಡು ಜೇನುಗಳ ಬಂದು ಇಲ್ಲೇ ಗೂಡು ಕಟ್ಟಬೇಕು. ಜೇನು ಪೂಜೆ ಮಾಡ್ತಾರೆ ಅವರು. ಜೇನು ನಂಬ್ಕೊಂಡೇ ಬದುಕೋದು ಅವರು. ಆಯಿತಾ? ಆ ಥರ ಈ ಜೇನುಗಳು ಇವರಲ್ಲಿ ಏನು ಪದ್ಧತಿ ಅಂತ ಹೇಳಿದ್ರೆ, ವರ್ಷಕ್ಕೊಂದ್ಸಲ ಒಂದು ಮನೆಯಿಂದ ಒಂದು ಗಂಡು ಜೇನು ಬೇಟೆಗೆ ಹೋಗಬೇಕು. ಹೆಜ್ಜೇನು, ಚಿಕ್ಕ ಜೇನಲ್ಲ, ಹೆಜ್ಜೇನು ಇಷ್ಟು ದೊಡ್ಡದಿತ್ತು, 1 ಇಂಚು ಇರ್ತದೆ, 1 ಇಂಚ್ ಮೇಲೆ ದೊಡ್ಡ ಜೇನು. ಅದು ದೊಡ್ಡ ಗೂಡು ಕಟ್ಟುತ್ತೆ. ಈ ಜಂಗಲ್ ಬುಕ್ ಸಿನಿಮಾ ನೋಡಿದ್ದೀರಾ? ಬಲ್ಲು ನೆಕ್ ಕುಳಿತಿರ್ತದಲ್ಲ, ದೊಡ್ಡ ಗೂಡು. ಅಂತ ಹೆಜ್ಜೆಯನ್ನ ಬೇಟೆ ಆಡಕೋಬೇಕು, ಬಿಡ್ಸಕ್ಕೆ. ಇವಳು ಮುದ್ದೆ ಮಾಡಿ ಹೋಗ್ತಾನೆ, ಇವಳು ಹಾಡ್ತಾಳೆ, ದೇವ್ರನ್ನ ಬೇಡ್ತಾಳೆ. ಯಾರನ್ನ? ಮಹದೇಶ್ವರನ, ಶಿವನ್ನ ಬೇಡ್ಕೊಂಡಾಗ ಶಿವ ಅದನ್ನು ಕೇಳಿಸ್ಕೊಂಡು ಗುಡ್ಡದ ಮೇಲೆ ಇಳಿತಾನೆ. ಆಕಾಶದಿಂದ ಗುಡ್ಡದ ಮೇಲೆ ಇಳಿದು ಕಂಸಾಳೆ ತಾಳ ಇಟ್ಕೊಂಡು ಹಾಡಾಡ್ಕೊಂಡು ಬರ್ತಾನೆ. ಜೋಳಿಗೆ ಹಾಕ್ಕೊಂಡು ಮಲೆ ಮಹದೇಶ್ವರ ಗುಡ್ಡದ ಇಟ್ಕೊಂಡು ಬರ್ತಾನೆ. ಅದಕ್ಕೆ ಅವನು ದೇವರ ಗುಡ್ಡರು ಅಂತ ಕರೆಯಿಸ್ತಾನೆ. ಅವನು ಬರ್ತಾನೆ, ಅವ್ನು ಬಂದು ತಾಳ ಹೊಡ್ಕೊಂಡು ಹಾಡ್ಕೊಂಡು ಬರ್ತಾನೆ. ವಾರಣ್ಯ ನೀಡವ್ವ ಕೊಡು ಕಲ್ಲ ಮ್ಯಾಲೆ, ವಾರಣ್ಯ ನೀಡವ್ವ ಕೊಡು ಕಲ್ಲ ಮ್ಯಾಲೆ, ಅಯ್ಯ ಕೋಲು ಬಂಡೆ ಚಕ್ಕಬರು ವಾರಣ್ಯಕ್ಕೆ ದಯ ಮಾಡುವ. ವಾರಣ್ಯ ಅಂದರೆ ಭಿಕ್ಷೆ ನೀಡವ್ವ ಅಂತ. ದೇವರು ಭಿಕ್ಷುಕರ ವೇಷದಲ್ಲಿ ಬರ್ತಾರೆ. ಭಿಕ್ಷೆ
ಇಡವ ಭಿಕ್ಷೆನ ಜೋಡಿ ಹಾಕೊಂಡು ಬರ್ತಾನೆ. ಆ ಹುಡುಗಿರೋ ಮನೆಗೆ ಬರ್ತಾನೆ. ಯಾರು? ಶರಣೆ ಸಂಕವ್ವ. ಅವಳ ಹೆಸರೇನು? ಸೋಲಿಗರ ನೀಲಯ್ಯ. ಅವಳ ಹೆಸರು ಶರಣೆ ಸಂಕವ್ವ. ಆಯ್ತಾ? ಆ ಮನೆಗೆ ಬರ್ತಾನೆ. ಬಂದು ನೋಡ್ತಾನೆ ಹೊರಗಡೆಲ್ಲ ಭೂತಗಳ ಸೃಷ್ಟಿ ಮಾಡ್ತಾನೆ. ಯಾರೋ ನೀಲಯ್ಯ. ಶಿವ ಪಾದ ಇಟ್ಟಿದ್ದೇನೆ ಭೂತಗಳೆಲ್ಲ ಭಸ್ಮ ಮಾಡ್ಬೋದು. ಯಾರು ಬಂದಿರೋ ಮನೆಗೆ? ಯಾವ ದೆವ್ವ ಯಾವ ಭೂತ ನಿಲ್ಲುತ್ತದೆ ಅಲ್ವಾ? ಒಳಗೆ ಹೋಗ್ತಾಳೆ. ಒಳಗೆ ಹೋಗ್ತಿದ್ದು ನೋಡ್ತಾನೆ. ಅವಳನ್ನು ಮುದ್ದೆ ಮಾಡಿ ಬಿಡ್ತಾನೆ. ವರ ಕೊಡ್ತಾನೆ. ಮತ್ತೆ ಹಳೆ ರೂಪಕ್ಕೆ ಬರ್ತಾಳೆ. ಸುಂದರವಾದ ಸಂಕವಾಗುತ್ತಾಳೆ. ಅವಳು ದೇವರು ಅಂತ ಹೇಳೋದಕ್ಕೆಲ್ಲ ಗೊತ್ತು. ಗಂಡಸಿನ ಮನಸ್ಸು ಯಾವಾಗ ಸಂಶಯ. ಹೆಣ್ಮಕ್ಳು ಯಾವಾಗಲೂ ಡೌಟಿಂದನೇ ಕೇಳ್ತಿರ್ತಾರೆ. ಏನು ಮಾಡೋ ಡೌಟ್, ಯಾವಾಗಲೂ ಡೌಟ್. ಹೆಣ್ಮಕ್ಳು ಸಹನೆ, ಪೇಷನ್ಸ್. ಪೇಷನ್ಸ್ ಇದೆಯಾ ನಿಮಗೆ? ಇದೆಯಾ ಇಲ್ವಾ? ಹಾಂ, ನೋಡೋಣ. ಟ್ರೈ ಚೆಕ್ ಮಾಡೋಣ ಆಮೇಲೆ. ಏನು ಸ್ವಲ್ಪ ಅಪ್ಡೇ ಆಯ್ತಾ? ಸೊ ಅವನು ಹೆದರಬೇಡ, ನಾನು ನೋಡ್ಕೊತೀನಿ ಅಂಥೇಳಿ ಒಂದು ಹಲ್ಲಿ ರೂಪದಲ್ಲಿ ಗೋಡನ್ನು ನಡ್ಕೊಂಡ್ಬಿಡ್ತಾನೆ. ಯಾರು? ಶಿವ. ಈ ಒಂದು 4-5 ತಿಂಗಳು 3 ತಿಂಗಳು ಆಮೇಲೆ ಬರ್ತಾನೆ ನೀಲಯ್ಯ. ಆಯಿತಾ? ತುಂಬ ಅವಳಿಗೆ ಒಡವೆ ಗಿಡವೆ ಅಕ್ಕಿ ರೇಷನ್ ಎಲ್ಲ ಸಾಮಾನು ತಗೊಂಡು ಬರ್ತಾನೆ. ಆಮೇಲೆ ಇನ್ನೊಂದು ಮಾಡ್ತಾನೆ. ಶಿವ ಹೋಗಿ ಮುಂಚೆ ಒಂದು ವರ ಕೊಡ್ತಾನೆ. ಆ ಸಣ್ಣ ಗುಡಿಸ್ಲು ಮನೆ ದೊಡ್ಡ ಮಾಳಿಗೆ ಆಗುತ್ತೆ ಬಂಗ್ಲೆ ಥರ. ಇನ್ನೊಂದು ವರ ಕೊಡ್ತಾನೆ. ಅವಳಿಗೆ 2 ಮಕ್ಕಳಾಗ್ತವೆ. ಮಕ್ಕಳಾಗಿರಲಿ ಅವಳಿಗೆ 2 ಮಕ್ಕಳು. ಅವರ ಹೆಸರು ಕಾರಯ್ಯ ಮತ್ತು ಬಿಲ್ಲಯ್ಯ. ಏನೋ ಹೆಸರು? ಕಾರಯ್ಯ ಬಿಲ್ಲಯ್ಯ. ಸಂಕವನ ಮಕ್ಕಳ ಹೆಸರು. ಈ ಮಕ್ಕಳು ದೊಡ್ಡ ಮಾಳಿಗೆ ಕೊಟ್ಬಿಟ್ಟು ಶಿವ ಅಲ್ಲಿ ನುಗ್ಗಿ ಗೋಡೆಗೆ ಹಾಕ್ಕೊಂಡಿದ್ದ. ಅವ್ನು ಬಂದು ಏನಾಗುತ್ತೆ ನೋಡೋಣ ಅಂತೇಳಿ ಹೈಟ್ ಮಾಡ್ಬೇಕು. ಅವ್ನು ಬರ್ತಾನೆ. ಒಂದು ಸುಮಾರು ದಿನಗಳಾದ ನಂತರ ಬರ್ತಾನೆ. ಬಂದ್ಬಿಟ್ಟು ನೋಡ್ತಾನೆ ಅವನ ಮನೆ ದಾರಿಗೆ ನೋಡ್ತಾನೆ. ಯಾರು ಬೇರೆ ಮನೆ, ತುಂಬ ದೊಡ್ಡ ಮನೆ. ನನ್ನ ಮನೆ ಅಲ್ಲ ಅವನು ವಾಪಸ್ ಹೋಗ್ತಾನೆ. ಹೋಗ್ತಾನೆ ಇವಳು ಬರ್ತಾನೆ. ಇಟ್ಕೊಂಡ್ರಿ ಅಂತಾಳೆ. ಇವ್ರು ನೋಡ್ತಾನೆ. ಅವಳು ಮತ್ತೆ ಹಳೆ ರೂಪದಲ್ಲಿದ್ದಾಳೆ. ಕಡಬಿಟ್ಟು ಹೋಗಿದ್ದ, ಗಂಟು ಮಾಡೋಗಿದ್ದ, ಮುದ್ದೆ ಮಾಡೋಗಿದ್ದ. ಮತ್ತೆ ಏನಾಯ್ತು ಅಂತಾರೆ. ಅಷ್ಟು ಬೇಗ 2 ಮಕ್ಕಳು ಅಪ 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 ನೋಡ್ಬೋತಾರೆ. ಬಿಟ್ಟದ ಮಕ್ಕಳಾಗಿರಲಿಲ್ಲ, ಎಲ್ಲಿದ್ದ ಮಕ್ಕಳಾಗ್ಬಿಡ್ತಾರೆ. ಅವ್ರು ಹೇಳ್ತಾಳೆ, ಇಲ್ಲ ರೀ ನಿಮ್ಮ ಮಕ್ಕಳೇ ಶಿವ ಕೊಟ್ಟಿದ್ದು, ಶಿವನ ಆಶೀರ್ವಾದ ಆಗಿದ್ದ ಮಕ್ಕಳು. ನಾನು ಶಿವನ್ ಬರ್ತಾನೆ, ನನ್ನ ಕಣ್ಣಿಗೆ ಶಿವ ಬಂದಿಲ್ಲ, ನೀನೇ ಕಾಣಿಸ್ಕೊಂಡ್ಬಿಟ್ಟ. ಇಲ್ಲ ರೀ ನಿಜವಾಗ್ಲೂ ಶಿವನೇ. ಇವ್ರು ನಂಬಲ್ಲ. ನಂಬದೆ ಎಷ್ಟೋ ಪರೀಕ್ಷೆಗಳು ಕೊಡ್ತಾನೆ. ಹೌದು, ನೀನು ನಿಜವಾಗ್ಲೂ ಸತ್ಯವತಿ ಆಗಿದ್ರೆ ನಿನ್ನ ಮನಸ್ಸಲ್ಲಿ ಮೋಸ ಕಪಟ ವಂಚನೆ ಇಲ್ಲ ಅಂದರೆ ಬೆಂಕಿ ನಡ್ಕೊಂಬ ಅಂತಾರೆ. ನಡ್ಕೊಂಡ್ಬರ್ತಾರೆ. ಏನೂ ಆಗಲ್ಲ. ಯಾಕೆ? ಶಿವನ ಆಶೀರ್ವಾದ. ಹೋಗಿ ನೀರಲ್ಲಿ ಮುಳುಗು ಅಂತಾನೆ. 24 ಗಂಟೆ ನೀರಲ್ಲಿ ಇರ್ತದೆ, 48 ಗಂಟೆ ನೀರಲ್ಲಿ ಇರ್ತದೆ. ಎದ್ದು ಬರ್ತಾನೆ. ಏನೂ ಆಗಲ್ಲ. ಯಾಕೆ? ಶಿವನ ಆಶೀರ್ವಾದ ಅಲ್ವಾ? ಅವನೇನು ಗೊತ್ತೆ, ಯಾವುದೋ ಮಂತ್ರವಾದಿ ಇವ್ರ ಜೊತೆಗೆ ಕೊನೆಗೆ ತುಂಬಾ ಪರೀಕ್ಷೆ ಕೊಟ್ಟು ಸೋಲ್ತಾನೆ. ಕೊನೆಗೆ ಶಿವಾನೇ ವಾಪಸ್ ಬರ್ತಾನೆ ಗೋಡೆಯಿಂದ. ಬಂದ್ಬಿಟ್ಟು ಗಡ್ಡ ಹಬ್ಬ ನನ್ನ ಮಗನೇ, ಇದು ಯಾವುದು ಮಂತ್ರತಂತ್ರ ಅಲ್ಲ, ನನ್ನ ಕೃಪೆ ಇದೆ ಇವಳಿಗೆ. ಇವಳು ಪತಿವ್ರತೆ. ಇವಳು ಮನಸ್ಸಲ್ಲಿ ಯಾವುದೇ ಮೋಸ ಇಲ್ಲ, ಕಪಟ ಇಲ್ಲ, ವಂಚನೆ ಇಲ್ಲ. ಈ ಮಕ್ಕಳು ನಾನು ಕೊಟ್ಟ ವರದಾನ. ಈ ಆಸ್ತಿ ಪಾಸ್ತಿ ಎಲ್ಲವೂ ಸಹ ನಾನು ಕೊಟ್ಟ ಆಶೀರ್ವಾದ. ಇದ ಮೇಲಾದರೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋಣ. ಹೆಣ್ಣನ್ನ ನಂಬು. ಅವಳು ತಾಯಿ ಸಮ, ಮಗಳ ಸಮ, ಹೆಂಡತಿ ಸಮ, ಎಲ್ಲರೂ ಸಹ ಹೆಣ್ಣಿಗಿಂತ ಬರುವುದ ಜನ್ಮನೇ ಇಲ್ಲ ಅಂತೇಳಿ ಬುದ್ಧಿ ಹೇಳ್ಬಿಟ್ಟು ಶಿವ ಹೋಗ್ತಾನೆ. ಆ ಕಥೆನ ಶರಣೆ ಸಂಕಮನ ಸಾಲು ಅಂತೇಳಿ ಮಲೆ ಮಹದೇಶ್ ಮಹಾಕಾವ್ಯದಲ್ಲಿ ಸೇರ್ಪಡೆ. ಸುಮಾರು 400 ಪೇಜ್. ಅದರ ಒಂದು 3 ಸ್ಟ್ಯಾನ್ಸ ಹಾಡ್ತೀನಿ, ಕೇಳಿಸ್ಕೊತೀರಾ? ನಿಮ್ಗೆಲ್ಲ ಆಗುತ್ತೋ ಹಾಡಿ. ಓಕೆ. ಅದು ಮಲೆ 7 ಮಲೆ, ಗುಂಜಿ ಮಲೆ, ಗುಂಜಿ ಮಲೆ, 7 ಮಲೆ, 1 ಸಾರಿ, 2 ಸಾರಿ, 3 ಸಾರಿ ಉದಯಪ್ಪ ಜೈತಿಂದ್ರ ಪಾದಕ್ಕೆ ಮುರಿಸಿ ಹೋಗೇಂದ್ರಪ್ಪ. ಬೇಸಿಗೆ ಶಿಬಿರಕ್ಕೆ ಮುರಿಸಿ ಹೋಗೇಂದ್ರಪ್ಪ.
ಕೇಳು ನನ್ನನ್ನ ಬಲ್ಲೆಯ ಕೊಟ್ಟಿ ಭಾಷೆಯ ಕೊಟ್ಟು ನನ್ನ ನೀನು ಕಳುಹೆಣ್ಣೆ ಅರಣ್ಯ ನೀಡವಾಡಿ ಕೊಡುಗಲ್ಲ ಮ್ಯಾಲೆ ಅರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ ಅಯ್ಯ ಮಂಡೆ ಚೆನ್ನುವುದು ಕಾರಣಕ್ಕೆ ದಯ ಮಾಡೋರೆ ಅರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ ಅಲ್ಲಿ ನನ್ನಿನ್ನ ಕುಳ್ದೋನೆಲ್ಲ ಕರ್ಸಯ್ಯ ಕುಳ್ದೋನೆಲ್ಲ ಅತ್ತೆ ಮಾವನ ಕರ್ಸಯ್ಯ ಅಣ್ಣ ತಂಗಿನ ಕರ್ಸಯ್ಯ ಅತ್ತೆ ನದಿನ ಕರ್ಸಯ್ಯ ಊರೋನೆಲ್ಲ ಕರ್ಸಯ್ಯ ನ್ಯಾಯ ಏನಾದ್ರೂ ಮಾಡ್ಸಯ್ಯ ಚಾಪೆ ಏನಾದ್ರೂ ಹಾಕ್ಸಯ್ಯ ಕಟ್ಟಿರೋ ತರವ ತಕೊಂಡು ಇಲ್ಲೇ ಇಟ್ಟು ಬಿಡೋ ಮಂದಿಯ ವಾರಣ್ಯ ನೀಡುವ ಕೊಡುಗಲ್ಲ ಮ್ಯಾಲೆ ವಾರಣ್ಯ ನೀಡುವ ಕೊಡುಗಲ್ಲ ಮ್ಯಾಲೆ ಅಯ್ಯ ಕೋಲು ಮಂಡೆ ಜಗತ್ತು ವಾರಣ್ಯಕ್ಕೆ ದಯ ಮಾಡೋರೆ ವಾರಣ್ಯ ನೀಡುವ ಕೊಡುಗಲ್ಲ ಮ್ಯಾಲೆ ವಾರಣ್ಯ ನೀಡುವ ಕೊಡುಗಲ್ಲ ಮ್ಯಾಲೆ ಎಲ್ಲ ಬಡ್ಡಿ ಸಂಗಣ್ಣ ಕಟ್ಟುವ ಬಿಟ್ಬಿಡಬೇಕು ನೀನು ಕುರಿಯ ಕೊಡುವ ಎಮ್ಮೆಯ ಮೇಕೆಯ ನಾನಿಂದರ ಹೊತ್ತಿನಲ್ಲಿ ಒಂಟಿ ಕುಂಬಳ ಕಾಡ್ ನನಗೆ ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಾಗೋದಿಲ್ಲ ಕೇಳು ಬಡಗಲ ಸೀಮಿಂದ ಕೇಳೆಣ್ಣೆ ಒಬ್ಬ ಬಡಗರ ಶೆಟ್ಟಿ ಬರ್ತಾನೆ ಬಡಗಲ ಸೀಮಿಂದ ಕೇಳೆಣ್ಣೆ ಒಬ್ಬ ಬಡಗರ ಶೆಟ್ಟಿ ಬರ್ತಾನೆ ಬಳೆ ಬಳೆ ಅಂತಾನೆ ಬಳೆ ಬಳೆ ನೀನು ಅವನ ನೋಡ್ತೀಯೇ ಅವನು ನಿನ್ನ ನೋಡ್ತಾನೆ ಅಟ್ಟಿಗಾದ್ರೂ ಕರಿತೀಯೇ ಚಾಪೆ ಏನಾದ್ರೂ ಹಾಸ್ತೀಯೇ ಮಗ ಏನಾದ್ರೂ ಕೊಡ್ತೀಯೇ ಅನ್ನದ ಬಳಿಯ ಕೊಡಿಸ್ತಾನೆ ಎಡಗೈ ಏನಾದ್ರೂ ಕೊಡ್ತೀಯೇ ಚಂದದ ಬಳಿಯ ಕೊಡಿಸ್ತಾನೆ ಒಮ್ಮೆ ಮದ್ದು ಕೊಟ್ಟು ನಿನ್ನ ವಾಲಿಸಿಕೊಂಡು ಹೋಯ್ತಾನೆ ವಾರಣ್ಯ ನೀಡುವ ಕೊಡುಗಲ್ಲ ಮ್ಯಾಲೆ ಅಯ್ಯ ಕೋಲು ಮಂಡೆ ಜಗತ್ತು ಕೋರಣಕ್ಕೆ ದಯ ಮಾಡೋರೆ ಹೇಳು ಮೂಡಲ ಸೀಮಿತ ಕೇಳೆಣ್ಣೆ ಒಬ್ಬ ಮುತ್ತಿನ ಶೆಟ್ಟಿ ಬರ್ತಾನೆ ಮೂಡಲ ಸೀಮಿತ ಕೇಳೆಣ್ಣೆ ಒಬ್ಬ ಮುತ್ತಿನ ಶೆಟ್ಟಿ ಬರ್ತಾನೆ ಮುತ್ತು ಮುತ್ತು ಅಂತಾನೆ ನೀನು ಅವನ ನೋಡ್ತೀಯೇ ಅಟ್ಟಿಗಾದ್ರೂ ಕರಿತೀಯೇ ಚಾಪೆ ಏನಾದ್ರೂ ಹಾಸ್ತೀಯೇ ಮುದ್ದು ಕೊಡ್ಸಿ ಕೊಡ್ತಾನೆ ಅಂತ ಚಂದ ನೋಡ್ತಾನೆ ಚೆಲ್ವ ಬಾವ ನೋಡ್ತಾನೆ ತಪ್ಪು ನೋಡ್ತಾನೆ ಅಂಕು ನೋಡ್ತಾನೆ ದಪ್ಪ ತುಳ್ವ ನೋಡ್ತಾನೆ ಅವನ್ನೇ ಮದ್ದು ಕೊಟ್ಟು ನಿನ್ನ ವಾಲಿಸಿಕೊಂಡು ಹೋಗ್ತಾನೆ ವಾರಣ್ಯ ನೀಡುವ ಕೊಡುಗಲ್ಲ ಮ್ಯಾಲೆ ಅಯ್ಯ ಕೋಲು ಮಂಡೆ ಜಗವನ್ನು ವಾರಣ್ಯಕ್ಕೆ ದಯ ಮಾಡೋರೆ ವಾರಣ್ಯ ನೀಡುವ ಕೊಡುಗಲ್ಲ ಮ್ಯಾಲೆ ಅಯ್ಯ ಕೋಲು ಮಂಡೆ ಜಗವನ್ನು ವಾರಣ್ಯಕ್ಕೆ ದಯ ಮಾಡೋರೆ ಈ ತರ ಬರೀ ಮೂರೇ ಪ್ಯಾರ ಮೂರೇ ಸ್ಟ್ಯಾನ್ಸ ಈಗ ಆಫ್ ಮಾಡ್ಬಿಟ್ಟು ಹಿಂದೆ ಮಾಡ್ತಾ ಇಷ್ಟು ಬರಬೇಕು ಕಾಲು ವೆರಿ ನೈಸ್ ಹೌದಾ ರನ್ನಿಂಗ್ ಯು ಕರೆಕ್ಟ್ ಸಿಂಗಲ್ ಜಾಗ ನೋ ಸಿಂಗಲ್ ಬೇಗ ಮೇಲೆ ಭೂಮಿ ಮೇಲೆ ಕಾಲು Good, very good. Hold on. Hey, go. Left, right, left, right.
ನಿಲ್ಸ್ಬಿಟ್ಟು ಅವ್ರು ಲೆಫ್ಟ್ ಅವ್ರು ಕರೆಕ್ಟ್ ಇದ್ದಾರೆ ಅವ್ರ ಹೆಜ್ಜೆ ಕರೆಕ್ಟ್ ಫಾರ್ಮ್ ಮಾಡಿ ಓಕೆ 1 2 1 2 3 ಲೆಫ್ಟ್ ರೈಟ್ ಟು ರೈಟ್ ಲೆಫ್ಟ್ ರೈಟ್ ಟು ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಏನು ಮಲ್ಟಿ ಮಾಡಿ 4 1 2 3 4 1 2 3 ಹೋಯ್ 1 2 3 4 1 2 3 4 1 2 3 4 1 2 3 ಹೋಯ್ 1 2 3 4 1 2 3 4 1 2 3 4 1 2 3 ಹೋಯ್ ಸರ್ಕಲ್ ಮಾಡಬೇಕು ಇನ್ಫಾರ್ಮ್ ಮಾಡಬೇಕು ಕೂಪ ಮಾಡಬೇಕು ಉಲ್ಟಾ ಮಾಡಬೇಕು ಆಯ್ತಾ ತುಂಬಾ ಇದೆ ಆಯ್ತು ಆಡೋ 1 2 3 4 1 2 3 4 1 2